ಇವತ್ತು ನಾನು ತುಂಬ ಸಿಂಪಲ್ಲಾಗಿರೋ ಚಾಕ್ಲೇಟ್ ಕೇಕ್ ರೆಸಿಪಿ ಮನೆಯಲ್ಲಿ ಹೇಗೆ ಮಾಡೋದು ತೋರಿಸ್ಕೊಳ್ತೀನಿ. ಇದು ತುಂಬ ಬೇಸಿಕ್ ಬಟ್ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಫಸ್ಟು ಕೇಕ್ ಮಾಡೋ ಮುಂಚೆ ನಾವು ಪ್ರಿಪೇರ್ ಮಾಡಿ ಎಲ್ಲ ಇಟ್ಟಿಟ್ಕೋಬೇಕಾಗುತ್ತೆ. ಒಂದು ಪ್ಯಾನ್ನ ಗ್ರೀಸ್ ಮಾಡ್ಕೊಂಡು, ಯಾವುದ್ರಲ್ಲಿ ಕೇಕ್ ಮಾಡ್ತಿರೋ ಆ ಪ್ಯಾನ್ನ ಗ್ರೀಸ್ ಮಾಡಿಕೊಂಡು ಬಟರ್ ಪೇಪರ್ ಹಾಕಿ ಅದನ್ನು ಗ್ರೀಸ್ ಮಾಡಿ ನೋಡಿ. ಸೈಡ್ಸು ಎಲ್ಲ ನಾನು ಬಟರ್ ಪೇಪರ್ ಹಾಕ್ತಿದ್ದೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂದರೆ ಮನೇಲೇ ಇರೋ ವೈಟ್ ಶೀಟ್ ಯಾವ್ದಾದ್ರು ತೊಗೊಂಡು ಅದಕ್ಕೆ ಎರಡು ಸೈಡು ಆಯಿಲ್ ಹಾಕ್ಕೊಂಡ್ರೆ ಅದು ಬಟರ್ ಪೇಪರ್ ಥರನೇ ಆಗುತ್ತೆ. ನನ್ನ ಹತ್ರ ಹಳೆ ಪ್ಯಾನ್ ಇತ್ತು, ಅದನ್ನು ಕಾಯಿಸ್ಕೊಂಡು ನಾನು ಅದಕ್ಕೆ ಒಂದು ಲೇಯರು ಉಪ್ಪು ಹಾಕಿ ಒಂದು ಸ್ಟ್ಯಾಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಅರ್ಧ ಕಪ್ ಸಕ್ಕರೆ ಪೌಡರು, ಆಮೇಲೆ 1/4 ಕಪ್ಪಷ್ಟು ಗಟ್ಟಿ ಮೊಸರು ಇದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ನೋಡಿ ಈ ಥರ ಸ್ಮೂತಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 1/4 ಕಪ್ಪಷ್ಟು ಎಣ್ಣೆ ಸ್ಮೆಲ್ ಇರಬಾರ್ದು ಅಂತ ಎಣ್ಣೆ ತೊಗೊಳ್ಳಿ. ಬೇಕಾದ್ರೆ ನೀವು ಮೆಲ್ಟೆಡ್ ಬಟರ್ ಕೂಡ ಇದಕ್ಕೆ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರು, 1/4 ಸ್ಪೂನು ಬೇಕಿಂಗ್ ಸೋಡಾ, ಇದನ್ನೆಲ್ಲ ಒಂದ್ಸಿ ಜರಡಿ ಹಿಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಜರಡಿ ಹಿಡಿಯೋದ್ರಿಂದ ಏರಿಯೇಷನ್ ಆಗುತ್ತೆ, ಕೇಕ್ ತುಂಬ ಫ್ಲಫಿ ಆಗುತ್ತೆ. ಇದಕ್ಕೆ ನಾನು 3 ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮನೇಲಿ ಚಾಕ್ಲೇಟ್ ಇದ್ದರೆ ಅದನ್ನು ಮೆಲ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಚಾಕ್ಲೇಟ್ ಕೇಕ್ ಅಲ್ವಾ, ಅದರಿಂದ ಚಾಕ್ಲೇಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಚಾಕ್ಲೇಟ್ ಕೇಕ್ ಬೇಡ ಅಂದರೆ ಪ್ಲೇನ್ ಕೇಕ್ ಕೂಡ ಇದೇ ಮೆಷರ್ಮೆಂಟಲ್ಲಿ ಮಾಡ್ಕೋಬೋದು. ಇದನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೋತಿದ್ದೀನಿ ನಾನು. ಯಾರೆಲ್ಲ ನೋಡ್ತಾ ಇದ್ದೀರೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನಗೆ ಮನೇಲೇ ಈ ಥರ ಎಲ್ಲ ಮಾಡಿದ್ರೆ ಇಷ್ಟ. ಹೊರಗಡೆದಕ್ಕಿಂತ ಮನೇಲಿ ತಿನ್ನೋದು ಕೂಡ ಹೆಲ್ತಿ ಅಲ್ವಾ. ಏನು ಹಾಕ್ತಾರೆ ಅಂತ ನಮಗೂ ಗೊತ್ತಾಗುತ್ತೆ. ಅದಾದಮೇಲೆ 2 ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ಇತ್ತು ಮನೇಲಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಒಂದು ಸತಿ ನೋಡಿ, ಕೇಕ್ ಬ್ಯಾಟರ್ ಸ್ವಲ್ಪ ಗಟ್ಟಿ ಇದೆ ಅಲ್ವಾ. ಇದಕ್ಕೆ ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಒಂದು 1/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ನಾನು. ಅದನ್ನು ಒಂದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾರೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಲೈಕ್, ಕಾಮೆಂಟ್, ಶೇರ್. ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಮಾಡೋದ್ರಿಂದ ಖುಷಿ ಕೂಡ. ಆಮೇಲೆ ನಾವು ಏನು ತಿಂತಾಯಿದ್ದೀವಿ ಅಂತ ನಮಗೆ ಗೊತ್ತಲ್ಲ, ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಏನು ಪ್ರಿಸರ್ವೇಟಿವ್ ಏನೂ ಹಾಕಲ್ಲ ನಾವು. ಆಮೇಲೆ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿನೇ ಇದೆ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಪ್ಯಾನಲ್ಲೇ ಮಾಡೋವಂಥದ್ದು ಕೇಕ್ ಇದು. ಚಾಕ್ಲೇಟ್ ಕೇಕ್ ತುಂಬ ಚೆನ್ನಾಗಾಗುತ್ತೆ. ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿತ್ತು. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಇದನ್ನು ನಾನು ಇವಾಗ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೌಲ್ಡು, ಅದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು 1-2 ಸತಿ ಟ್ಯಾಪ್ ಮಾಡ್ಕೊಂಬಿಡಿ. ಆಮೇಲೆ ಈಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪ್ಯಾನ್ನ, ಅದರೊಳಗೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಇದನ್ನು 35ರಿಂದ 40 ನಿಮಿಷ ಬೇಕ್ ಮಾಡೋಕ್ಕೆ ಬಿಡಬೇಕು, ಮೀಡಿಯಮ್ ಫ್ಲೇಮಲ್ಲೇ. ಆಮೇಲೆ ಒಂದೊಂದು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಇವಾಗ ಅದನ್ನೆಲ್ಲ ಎತ್ಬಿಟ್ಟು ನಾನು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ 15 ನಿಮಿಷ ಇದನ್ನು ನೋಡಿ ಈ ಥರ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಅರ್ಧದಲ್ಲಿ ಕಟ್ ಮಾಡಿಕೊಂಡು ನಾನು ಮಧ್ಯ ಫಿಲ್ಲಿಂಗ್ ಹಾಕ್ಕೊಳ್ತಾ ಇದ್ದೀನಿ, ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ನಾನು ಮೆಲ್ಟೆಡ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಮೆಲ್ಟೆಡ್ ಚಾಕ್ಲೇಟ್ ಇಲ್ಲ ಅಂದರೆ ಮನೇಲಿರೋ ಚಾಕ್ಲೇಟೇ ಇರುತ್ತಲ್ಲ, ಡೈರಿ ಮಿಲ್ಕು ಆ ಥರ, ಅದನ್ನು ಬೇಕಾದ್ರೂ ಮೆಲ್ಟ್ ಮಾಡ್ಕೊಂಡು ಈ ಥರ ಹಾಕ್ಕೋಬೋದು. ನೋಡಿ 1 ಲೇಯರ್ಗೆ ಈ ಥರ ಹಾಕ್ಕೊಂಡು ಆಮೇಲೆ ನಾನು ಇವಾಗ ಇನ್ನೊಂದು ಲೇಯರು ಅದ್ರ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಹಾಕ್ಕೊಳ್ತೇನೆ. ಸಿಂಪಲ್ ಡೆಕೋರೇಷನು. ನಾನೇನು ಪ್ರೊಫೆಷ್ನಲ್ ಅಲ್ಲ ಕೇಕ್ ಮಾಡಿದ್ರಿ, ಬಟ್ ನನಗೆ ಬೇರೆ ಬೇರೆ ಥರ ಕೇಕ್ ಮಾಡೋದು ಇಷ್ಟ. ನಾನು ಮೊದಲೇ ತೋರಿಸಿದ್ದೀನಿ ನಿಮಗೆ ಕ್ಯಾರೆಟ್ ಕೇಕು, ಪಂಪ್ಕಿನ್ ಕೇಕ್, ರಸ್ಮಲೈ ಕೇಕ್ ಎಲ್ಲ ನನ್ನ ಚಾನಲಲ್ಲಿದೆ, ನೋಡಿ ಬೇಕಾದರೆ. ಆಮೇಲೆ ಇದ್ರ ಮೇಲೆ ನಾನು ಪೌಡರ್ ಶುಗರ್ನ ಈ ಥರ ಜರಡಿನಲ್ಲಿ ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಚಿಪ್ಸ್ ಇತ್ತು ನನ್ನ ಹತ್ರ, ಅದನ್ನು ಹಾಕ್ಕೊಂಡು ಈಗ ಫೈನಲಾಗೆ ಡೆಕೋರೇಟ್ ಮಾಡಿಕೊಂಡು ನೋಡಿ ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿತ್ತು. ನೀವು ಟ್ರೈ ಮಾಡಿ ನೋಡಿ ಈ ಕೇಕ್ ರೆಸಿಪಿ. ನೋಡ್ತಾ ಇದ್ದೀರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.